ನಮ್ ದಿನ ಸ್ಟಾರ್ಟ್ ಆಗದೆ ನನ್ನ ಮಗಳ ಮುಖ ನೋಡ್ಕೊಂಡು. ಕಳ್ಳಿ ಅವಿಗೆ ಒಂದು ಹೊಸ ಟಾಯ್ಸ್ ನ ತರಿಸಿದ್ದೆ. ಅವಿ ಓಪನ್ ಯುವರ್ ಐಸ್. ಅಂದ್ರೆ ನಾನು ಆರ್ಡರ್ ಮಾಡಿದ್ದೆ ಯಾವ್ದೋ ಐಟಮ್, ಬಂದಿದ್ದೆ ಯಾವ್ದೋ ಐಟಮ್. ಸಂಜೆ ತರಿಸಿರ್ತೀನಿ ನಿಂಗೋಸ್ಕರ. ನಾನು ತವಿ ತರಿಸಿರೋದು ಸಂಜೆ ಅಲ್ಲ, ನಾನು ಚಿನ್ನಿ ಆರ್ಡರ್ ಮಾಡಿದ್ದು. ಮಕ್ಕಳು ಅಂತ ಬಂದಾಗ ನಾವು ಇಂಟ್ರಾಕ್ಷನ್ ಮಾಡ್ತಾ ಇರಬೇಕು, ಕಮ್ಯುನಿಕೇಶನ್. ನಾನು ಏನು ಎಕ್ಸ್ಪ್ರೆಷನ್ ಕೊಡ್ತೀನಿ ಅದನ್ನೇ ಅವಳು ವಾಪಸ್ ಎಕ್ಸ್ಪ್ರೆಷನ್ ಕೊಡ್ತಿರ್ತೀನಿ. ಸೊ ಫಸ್ಟು ರೂಮಿಗೆ ಬಂದ, ರೂಮಲ್ಲಿರೋ ಸಾಮಾನೆಲ್ಲ ಕಿತ್ತಾಕ್ದ. ಅದು ಈ ಟಾಯ್ ತಗೊಂಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸ್ತು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು DMG ವ್ಲಾಗ್ಸ್. ನಾನು ದೇವಿ. ಸೊ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ನಮ್ಮ ದಿನ ಸ್ಟಾರ್ಟ್ ಆಗೋದೇ ನನ್ನ ಮಗಳ ಮುಖ ನೋಡಿಕೊಂಡು. ಅವಳು ಯಾವಾಗಲೂ ಏನು ನಗ್ತಿರ್ತಾಳೆ, ಏನು ಮಾಡ್ತಿರ್ತಾಳೆ, ಆಟ ಆಡ್ಸೋದು, ಫೀಡ್ ಮಾಡೋದು, ಅವಳ ಡೈಪರ್ ಚೇಂಜ್ ಮಾಡೋದು, ಹಿಂಗೇನೆ ನಮ್ಮದು ಸದ್ಯಕ್ಕೆ ಡೈಲಿ ದಿನಗಳು ನಡೀತಿರೋದು. ಫಸ್ಟ್ ವಿಡಿಯೋ ಬಂದು ಇಲ್ಲಿ ನಾನು ಯಾವಾಗಲೂ ಪಾಪುನ ನಗ್ಸೋಕ್ಕೆ ಅಥವಾ ಏನೋ ಒಂದು ಮಾತಾಡಿ ಇಂಟ್ರಾಕ್ಷನ್, ಅವಳ ಕಡೆಯಿಂದ ಏನೋ ಒಂದು ಇಂಟ್ರಾಕ್ಷನ್ ಬರ್ಸೋಕ್ಕೆ ಆ ಥರ ಟ್ರೈ ಮಾಡ್ತೀನಿ. ಸೊ ಇಲ್ಲೂ ಅಷ್ಟೇ ಅವಳನ್ನ ನಗ್ಸೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸಾಕಾಯ್ತಾ ಗುಂಡಿ ಊಟ? ಸಾಕಾಯ್ತಾ ಊಟ ಗುಂಡಿಗೆ? ಕಳ್ಳಿ ಕಳ್ಳಿ ನೀನು ಇಲ್ಲಿ ನೋಡು, ಕ್ಯಾಮರಾ ರೋಡ್ ಮಾಡೋದು. ಇಲ್ಲಿ ಅಮ್ಮ ನೋಡಮ್ಮ. ಏಸ್ ಗುಂಡಿ ಗುಂಡಿ ಗುಂಡಿಮ್ಮ ಗುಂಡಿಮ್ಮ. ಸಾಕಾಯ್ತು ಊಟ ಗುಂಡಿಗೆ? ಗುಂಡು ಚಿನ್ನು ಮಗರಿ. ಸೊ ಇವಾಗ ಅವಿಗೆ ಒಂದು ಹೊಸ ಆಟ ಸಾಮಾನು ತಗೊಂಡಿದ್ವಿ, ಅಥವಾ ಅವಿಗೆ ಒಂದು ಹೊಸ ಟಾಯ್ಸ್ನ ತರಿಸಿದ್ದೆ. ಸೊ ಎಷ್ಟು ಟಾಯ್ಸ್ ತರಿಸೋದು ಮಕ್ಕಳಿಗೆ, ಯಾವ ಟಾಯ್ಸ್ ತರಿಸೋದು, ತುಂಬ ಕನ್ಫ್ಯೂಷನ್ನು. ಸೊ ಅದು ಯೂಸ್ ಆಗುತ್ತಾ, ಆಟ ಆಡ್ತಾರಾ ಇಲ್ವಾ? ಯಾಕಂದರೆ ಒಂದು ಟಾಯ್ಸ್ ತರಿಸಿದ್ರೆ ಒಂದಿನ ಆಟ ಆಡ್ತಾಗ ಬಿಸಾಕ್ಬಿಡ್ತಾರೆ ಮೂಲೆಗೆ. ಸೊ ಎಷ್ಟು ದುಡ್ಡು ಖರ್ಚು ಮಾಡ್ತಿರ್ತೀವಿ, ಏನು ಮಾಡಿರ್ತೀವಿ, ಯಾವುದೂ ಮ್ಯಾಟ್ರ್ ಆಗೋದಿಲ್ಲ. ಸೊ ಮ್ಯಾಟ್ರ್ ಆಗೋದು ಏನು, ಅವ್ರು ಎಷ್ಟು ಯೂಸ್ ಮಾಡ್ತಾರೆ, ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಬರುತ್ತೆ, ಅವ್ರು ಎಷ್ಟು ಆಟ ಆಡ್ತಾರೆ, ಅಷ್ಟೇ ಮ್ಯಾಟ್ರ್ ಆಗೋದು ಎಂಡ್ ಆಫ್ ದ ಡೇ. ಸೊ ಇವಾಗ ಒಂದು ಹೊಸದು ಟಾಯ್ ಆರ್ಡ್ರ್ ಮಾಡಿದ್ದೀನಿ. ಆ ವಿಡಿಯೋ ನೋಡ್ಕೊಂಬನ್ನಿ ಇವಾಗ. ಇಲ್ಲಿ ನೋಡು, ಒಂದು ನಿಮಿಷ ಅಮ್ಮನ ನೋಡು. ಗಿಫ್ಟ್ ಕೊಡ್ಲಾ? ಏನು ಗಿಫ್ಟ್ ಹೇಳು? ನೆನಪಿದ್ಯಾ? ಏನು ಆರ್ಡ್ರ್ ಮಾಡಿದ್ವಿ? ಮೇಲಿರೋದು ಆರ್ಡ್ರ್ ಮಾಡಿದ್ವಾ? ಓಕೆ, ಕ್ಲೋಸ್ ಯುವರ್ ಐಸ್. ಅವಿ ಓಪನ್ ಯುವರ್ ಐಸ್. ಓಪನ್ ಮಾಡು. ಇದು ಯಾವ್ದಪ್ಪ? ಏನು ಆರ್ಡರ್ ಮಾಡಿದ್ವಿ ಇವತ್ತು ನಾವು? ಇವತ್ತು ಮೊಬೈಲ್ ತೋರಿಸಿದ ನನಗೆ. ಮೊಬೈಲ್ ತೋರಿಸಿದ ನನಗೆ. ಏನು ತೋರಿಸ್ದ ಮೊಬೈಲ್? ಅಲ್ಲ, ಮೊಬೈಲೆಲ್ಲ ಓದ್ತಿದ್ದೆ. ಆರ್ಡರ್ ಮಾಡಲಾ ಅಂತ ಕೇಳಿದ್ದೆ ನಿನ್ನ. ಏನು ಕೇಳಿದೆ? ಹೋಗಿ ಹೇಳು ಕ್ಯಾಮ್ರಾಗೆ. ಯಾವ್ದು ಸ್ಕೂಲ್ ಹೆಸರು ಹೇಳು? ಹೇಳು ಕರೆಕ್ಟಾಗಿ. ಸ್ಕೂಲ್ ಹೆಸರು ಹೇಳು. ವಿಡಿಯೋ ಮಾಡ್ತೈತೆ, ಹೇಳು. ಸಂಜು, ಇದು ನೀನೇನ ಮಾಡಿರೋದು? JCB ಮಾಡಿರೋದು ಯಾರು? ಆರ್ಡರ್ ಮಾಡಿರೋದು? ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಆರ್ಡ್ರ್ ಮಾಡಿದ್ದೆ ಯಾವುದೋ ಐಟಮು, ಬಂದಿದ್ದೇ ಯಾವುದೋ ಐಟಮು. ಬಟ್ ಇದೂ ಅವ್ನಿಗೆ ಇಷ್ಟನೇ, ಅದಕ್ಕೋಸ್ಕರ ನಾನು ರಿಟರ್ನ್ ಮಾಡೋಕ್ಕೆ ಹೋಗಿಲ್ಲ. ಸೊ ಎಷ್ಟು ಆಟ ಆಡ್ದ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ನೋಡ್ಕೊಂಬನ್ನಿ. ಚೆನ್ನಾಗೈತಾ? ನಾನ್ ಮಾಡಿದ್ದು ಡೈನೋಸರ್ದು ಇದು ಕಾಣೋದು ಜೋಡ್ಸೋದು. ಇದು ಬಂದೈತೆ ಅನ್ಸುತ್ತೆ. ಗೊತ್ತಾನೆ ಗಿಫ್ಟ್ ಅಂತ ಕೊಟ್ಟಲ್ಲ. ಅವನಿಗೆ ಇನ್ನೂ ಖುಷಿ ಆಯ್ತು. ಚೆಕ್ ಮಾಡಿದೆ, ಅದೇನೆ ಬಂದಿದ್ರು. ಡಿಲಿವರ್ಡ್ ಅಂತ ಬಂತು. ಅದೇ
ಅದಕ್ಕೆ ಅದೇ ಅಂತ ಕೊಟ್ಟೆ. ಚೆನ್ನಾಗಿದ್ಯಾ ಅವಿ? ಸಂಜೆ ತರಿಸಿರ್ತೀನಿ ನಿಂಗೋಸ್ಕರ. ನಾನು ತವಿ ತರಿಸಿರೋದು ಸಂಜೆ ಅಲ್ಲ. ನೋಡ್ದ, ಸರಿ. ನಾನು ಚಿನ್ನಿ ಆರ್ಡರ್ ಮಾಡಿದ್ದ. ಥ್ಯಾಂಕ್ ಯು ಹೇಳು, ಎಲ್ಲರಿಗೂ ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಎವ್ರಿವನ್. ಲವ್ ಯು ಅಂತ ಹೇಳು. ನೋಡಿದ್ರಿ ಇದನ್ನ ಆರ್ಡರ್ ಮಾಡಿದ್ದು ಸಂಜು. ಇದನ್ನ ತಾನೇ ಆರ್ಡರ್ ಮಾಡಿದ್ದು ನಾವು ಅವತ್ತು. ನೋಡಿದ್ರಿ ಡಿಲಿವರ್ಡ್ ಅಂತ ಬರ್ತೈತೆ, ರಾಂಗ್ ಪ್ರಾಡಕ್ಟ್ ಕೊಡೋರು. ಕಳ್ಸೋದು ನಾಟ್ ಡೆಲಿವರ್ಡ್ ಅಂತ ಹಾಕು. ಅವ್ನಿಗೆ ಇಷ್ಟ ಆಗ್ಬಿಟ್ಟಿದೆಯಲ್ಲ ಈಗ. ಏ, ಊಟ ಆಯ್ತು ಇವತ್ತು? ಆ? ಯಾರ್ದು ಯಾರ್ದು ಬೇಬಿದು ಈಗ ಮಲಗಿದೆ ದೊಡ್ಡ ಆರ್ಡರ್ ಮಾಡಿದ್ದು. ಹಂಗೆ ಓಪನ್ ಮಾಡೋದು ಕೊಡಿಲಿ. ಅಸೆಂಬಲ್ ಮಾಡ್ತೀಯಾ? ಈಗ ಓಪನ್ ಮಾಡಿ ಫುಲ್ ಓಪನ್ ಮಾಡ್ತೀನಿ. ನೀನು ಮತ್ತೆಲ್ಲ ಜೋಡಿಸ್ಬೇಕು. ಜೋಡಿಸ್ತೀಯಾ? ಎಷ್ಟು ಚಂದ ಅಂತ ತೆಗೆದು ಮತ್ತೆ ನೀನು ಜೋಡಿಸ್ಬೇಕು. ಓಕೆ ಅದೆಲ್ಲ ಜೋಡಿಸ್ಬೇಕು ನಿಮಗೆ. ಈಗ ಮತ್ತೆ ಈ ಥರ ಎಲ್ಲ ಹಾಕಿ ಜೋಡಿಸಿ ಮಾಡಬೇಕು. ಮಾಡ್ತೀಯಾ? ಅವ್ರಿಗೆ ಫುಲ್ ಕನ್ಫ್ಯೂಸ್ ಆಗ್ತಿದೆ, ಟೆನ್ಷನ್ ಆಗೋಯ್ತು ಅವನಿಗೆ. ಜೋಡಿಸ್ಬೇಕು. ಒಳಗಡೆ ಜೋಡಿಸಿ ಹಿಂಗೆ ನೆಟ್ಟು ಎಲ್ಲ ಹಾಕ್ಬೇಕು. ಓಕೆ, ಹಿಂಗೆ ಇದರಲ್ಲಿ ಹಿಂಗೆ ಹಾಕ್ಬೇಕು. ಜೋಡಿಸು. ಇದೆಲ್ಲ ನೆಟ್ಟಿದೆ ನೋಡು, ಇಷ್ಟು ನೆಟ್ಟಿದೆ. ಇದೆಲ್ಲ ಹಾಕಿ ಹಿಂಗೆ ಟೈಟ್ ಮಾಡ್ಬೇಕು ಇದರಲ್ಲಿ. ಅದು ಹಿಂಗೆ ಐತಾ? ಅದು ಅದೇನೇ ಆಗ್ಬಿಟ್ಟೆ ಡ್ಯಾಮೇಜರ್ ಅಷ್ಟೇ. ಅವ್ನಿಗಿದೆ ಇಷ್ಟ ಬಿಡು. ನೀನೇ ಟೈಟ್ ಮಾಡು. ಇದರಲ್ಲಿ ಇದು ಎತ್ಕೊಂಡು ಟೈಟ್ ಮಾಡು. ಫಸ್ಟ್ ಒಂದೊಂದೇ ಟೈಟ್ ಮಾಡಬೇಕಿಲ್ಲ, ಬಿದ್ದೋಗುತ್ತೆ ಮತ್ತೆ. ಅವನ ಎಕ್ಸ್ಪ್ರೆಷನ್ ಒಂದೊಂದೇ ಟೈಟ್ ಮಾಡು ದೇವಿ, ಅವನ ಎಕ್ಸ್ಪ್ರೆಷನ್ ನೋಡು. ಇದಾಗ್ತಾ? ಹಾಂ, ಇದಾಕು. ಟೈಟ್ ಮಾಡಿ. ಟೈಟ್ ಮಾಡಿದ್ದೀನಿ ತಗೋ. ಅವಿ ಹೆಂಗಿದೆ? ಇಷ್ಟ ಆಯ್ತಾ ಚಿನ್ನಿ? ಇಷ್ಟ ಆಯ್ತಾ? ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಹಾಕ್ತೀಯ? ನಾನು ಟೈಟ್ ಮಾಡ್ಬೇಕಾ? ಚೆನ್ನಾಗಿದೆ. ನಾನು ಆಗಲೇ ಹೇಳಿದ್ನಲ್ಲ, ಸೊ ನೀವು ಆಲ್ರೆಡಿ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ನಾನು ಆರ್ಡ್ರ್ ಮಾಡಿದ್ದು ಡೈನೋಸರ್ದು, ಬಟ್ ಅದು ಬಂದಿರೋದು JCBದು. ಬಟ್ ಕಾನ್ಸೆಪ್ಟ್ ಸೇಮೇ. ಈ ಥರ ಸ್ಕ್ರೂ ಏನಿರುತ್ತೆ ಅದನ್ನ ಓಪನ್ ಮಾಡೋದು, ಹಾಕೋದು, ಸೊ ಅದರಿಂದ ಡಿಸೆಂಬಲ್ ಮಾಡೋದು, ಆ ಥರ ಕಾನ್ಸೆಪ್ಟ್ ಇರೋದು. JCBನೂ ಇಷ್ಟ ಅಲ್ವಾ ಇವನಿಗೆ, ಅದಕ್ಕೆ ಸುಮ್ಮನೆ ಅದೇ. ಸೊ ಈ JCBನ ಇದು ಏನಂತ ಇದು ಕ್ಯಾಟಗರೀಸ್ಗೆ ನಂಗೆ ಗೊತ್ತಿಲ್ಲ. ಈ JCBಯಲ್ಲಿ ಇಷ್ಟೊಂದು ಕ್ಯಾಟಗರೀಸ್ ಇರುತ್ತೆ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು. ಯಾವ ಥರ ಇದೆ ಅಂತ ಇಲ್ಲಿ ಹೇಳ್ತಾನೆ ನೋಡಿ ಈ ವಿಡಿಯೋನ ಅಂತ ಹೇಳ್ಬೇಕು. ಅದೇನು ಎಲ್ಲ ಇದೇನಿದು? ಇದು ಬುಲ್ಡೋಸರಾ? ಓಕೆ. ಇದು ಓಕೆ. ಅನದರ್ ಪಾಪು ಮಾತಾಡ್ಸೋ ವಿಡಿಯೋ. ಪಾಪು ಮಾತಾಡ್ಸೋದು, ಮಕ್ಕಳ ಜೊತೆ ಇಂಟ್ರಾಕ್ಷನ್ ಮಾಡೋದು ಇಂಪಾರ್ಟೆಂಟು. ಎಸ್ಪೆಷಲಿ ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಎಲ್ಲ ಜೊತೆ ಮಕ್ಕಳು ಅಂತ ಬಂದಾಗ ನಾವು ಇಂಟ್ರಾಕ್ಷನ್ ಮಾಡ್ತಾ ಇರಬೇಕು, ಕಮ್ಯುನಿಕೇಷನ್ನು. ಅದರಿಂದನೇ ಅವ್ರು ಕಲ್ತ್ಕೊಳ್ಳೋದು. ಸೊ ಇವ್ರ ಜೊತೆ ನಾನು ಜಾಸ್ತಿ ಮಾತಾಡ್ತಿರ್ತೀನಿ. ಅವಳು ಯಾವಾಗಲೂ ನನ್ನ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಸೊ ನಾನೇನು ಫೇಸಲ್ಲಿ ಏನು ಎಕ್ಸ್ಪ್ರೆಷನ್ ಕೊಡ್ತೀನಿ, ನಾನು ಎಷ್ಟೊಂದು ಸಲ ಅಬ್ಸರ್ವ್ ಮಾಡಿದ್ದೀನಿ ಇದನ್ನು. ಸೊ ನಾನು ನಗ್ತಾ ಇದ್ದರೆ ಅವಳು ನಗೋಕ್ಕೆ ಟ್ರೈ ಮಾಡ್ತಾಳೆ. ನಾನೇನಾದರೂ ಏನು ಎಕ್ಸ್ಪ್ರೆಷನ್ ಕೊಡ್ತಿಲ್ಲ ಅಂದರೆ ಅವಳು ಸುಮ್ಮನೆ ನೋಡ್ತಿರ್ತಾಳೆ. ಏನಾದರೂ ಒಂದೊಂದು ಸಲ ಕೋಪ ಮಾಡಿಕೊಂಡು ಅಥವಾ ಸುಮ್ಮನೆ ನಾರ್ಮಲಾಗಿ ಮಾತಾಡ್ಸಿದ್ರೆ ಅವಳು ನಾರ್ಮಲಾಗಿ ರಿಯಾಕ್ಟ್ ಮಾಡ್ತಿರ್ತಾಳೆ. ಸೊ ಈ ಥರ ನಾನು ಏನು ಎಕ್ಸ್ಪ್ರೆಷನ್ ಕೊಡ್ತೀನಿ ಅದನ್ನೇ ಅವಳು ವಾಪಸ್ ಎಕ್ಸ್ಪ್ರೆಷನ್ ಕೊಡ್ತಿರ್ತಾಳೆ. ನನಗೆ ಗೊತ್ತಿಲ್ಲ ಅದು ಹೆಂಗೆ ಅದೇನು ಅಂತ, ಬಟ್ ಹಂಗೆ ಮಾಡ್ತಾಳೆ ಅವಳು. ಅದಾದಮೇಲೆ ನಾನು ಮಾತಾಡ್ತಿರ್ತೀನಲ್ಲ, ಸೊ ನಾನು ಲಿಪ್ ಮೂಮೆಂಟ್ಸ್ ಎಲ್ಲ ಕ್ಯಾಪ್ಚರ್ ಮಾಡ್ತಿರ್ತಾಳೆ, ಸೌಂಡ್ ಕೇಳಿಸ್ಕೊತಿರ್ತಾಳೆ, ವರ್ಡ್ಸ್ನ ಕ್ಯಾಪ್ಚರ್ ಮಾಡ್ತಿರ್ತಾಳೆ. ಸೊ ಅದಕ್ಕೆ ಇಂಪಾರ್ಟೆಂಟು ಮಕ್ಕಳ ಜೊತೆ ಯಾವಾಗಲೂ ಮಾತಾಡ್ತಾ ಇರಿ. ನೀವು ಅಂದ್ಕೊತಿರ್ಬೋದು ತುಂಬ ಚಿಕ್ಕವರು ಅವ್ರಿಗೇನು ಗೊತ್ತಾಗ್ತಿರಲ್ಲ ಅಂತ. ಅದು ಹಂಗಲ್ಲ, ಇದು ಪ್ರೊಸೆಸ್ ಇರೋದೇ ಹಂಗೆ. ಈ ಚಿಕ್ಕವ್ರು ಆಗಿದ್ದಾಗ ಅವರೆಲ್ಲದನ್ನು ಕ್ಯಾಚ್ ಮಾಡ್ಕೊತಾ ಇರ್ತಾರೆ, ಅವರೆಲ್ಲದನ್ನು ಕಲ್ತ್ಕೊತಿರ್ತಾರೆ, ಒಂದೊಂದು ವರ್ಡ್ಗೂ ಫೆಮಿಲಿಯರ್ ಆಗ್ತಿರ್ತಾರೆ. ಸೊ ಎಲ್ಲದು ಇಂಪಾರ್ಟೆಂಟು. ಸೊ ನಾರ್ಮಲ್ ಲೈಫಲ್ಲಿ ನೀವು ಹೆಂಗಿರ್ತೀರ ಎಲ್ಲರ ಜೊತೆ, ಈಗ ಬರೋರ ಹತ್ರ ಹೆಂಗೆ ಮಾತಾಡ್ತಿರ್ತೀರ, ಏನಾದರೂ ಶೇರ್ ಮಾಡ್ಕೊತಿರ್ತಾರೆ, ಅದೇ ಥರ ಇವರು ಮಕ್ಕಳ ಜೊತೆನೂ ಅಷ್ಟೇ. ಸೊ ನಾರ್ಮಲಾಗಿ ನೀವು ನಾರ್ಮಲ್ ಡೈಲಿ ಏನು ಮಾಡ್ತಿರ್ತಾರೆ ಅವ್ರ ಜೊತೆ ಇದ್ದಾಗ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿರಿ ಅಥವಾ ಮಾತಾಡ್ತಾ ಇರಿ. ಸೊ ಅವಾಗ ಬೇಗ ಅವ್ರು ಮಾತಾಡೋದು ಕಲ್ತ್ಕೊಳ್ಳೋಕ್ಕೆ ಅಥವಾ
ಎಕ್ಸ್ಪ್ರೆಸ್ ಮಾಡೋದಕ್ಕೆ ಎಲ್ಲದಕ್ಕೂ ಈಸಿ ಆಗುತ್ತೆ. ಸೊ ಇನ್ನೊಂದು ಮಾತಾಡ್ಸೋ ವಿಡಿಯೋ ನೋಡ್ಕೊಂಬನ್ನಿ. ಮರಿ ನೀನು ಬಂಗಾರಿ ಮರಿ ನೀನು ಕ್ಯೂಟಿ ಮರಿ ನೀನು ಕ್ಯೂಟಿ 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 ಚಿನ್ನಿ ಚಿನ್ನಿ ಮನೀನು ಬಂಗಾರಿ ಮನೀನು ಗುಂಡು ಮನೀನು ಗುಂಡಿ ನೀನು ಕುಡಿ 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 ನೀನು ಗುಂಡಿ ಕುಡಿ ಕುಡಿ ನೀನು ನೀನು ಗುಂಡಿ ಮನೀನು ಬಂಗಾರಿ ಮನೀನು. ಓಕೆ, ಸ್ಕೂಲ್ ಇದ್ದಾಗ ಸ್ಕೂಲ್ಗೆ ಹೋಗ್ಬಿಡ್ತಾನೆ ಅವಿ. ಸಂಡೇ ಅಂತ ಬಂದರೆ ಮನೆ ಇರ್ತಾನೆ. ಸೊ ಮನೇಲಿದ್ದರೆ ಆ ಸಾಮಾನೆಲ್ಲ ಕಿತ್ತಾಕಿಲ್ಲ ಅಂದರೆ ಮಕ್ಕಳೇ ಅಲ್ಲ. ಓಕೆ, ಕಿತ್ತಾಕಿದ್ರ ಬೈಯೋಕ್ಕೂ ಮನಸ್ಸಾಗೋದಿಲ್ಲ. ಕ್ಯೂಟಾಗಿ ಆ್ಯಕ್ಟ್ ಮಾಡ್ತಾ ಇದ್ದ. ಸೊ ಫಸ್ಟು ರೂಮಿಗೆ ಬಂದ, ರೂಮಲ್ಲಿರೋ ಸಾಮಾನೆಲ್ಲ ಕಿತ್ತಾಕ್ದ. ಅದಾದಮೇಲೆ ವಾಶ್ರೂಮ್ಗೆ ಹೋದ, ವಾಶ್ರೂಮಲ್ಲಿ ಹೋಗಿ ಅಲ್ಲಿ ಸೋಪ್ ತೊಗೊಂಡು ಇದನ್ನು ತೊಗೊಂಡು ಏನೇನೋ ಮಾಡ್ತಾ ಇದ್ದ. ಸೊ ಇಲ್ಲೇನಾಗುತ್ತೆ, ನಾವು ಬೈಯೋದಕ್ಕೂ ಆಗೋದಿಲ್ಲ, ಸುಮ್ಮನೆ ಇರೋದಕ್ಕೂ ಆಗೋದಿಲ್ಲ. ನಾವು ಹೇಳ್ಕೊಳ್ಳೇಬೇಕು, ನೀನೇನು ಮಾಡ್ತಿರೋ ತಪ್ಪು, ಅಥವಾ ಇದು ಹಿಂಗೆ ಮಾಡಬೇಡ ಹಂಗೆ ಮಾಡು ಅಂತ ಹೇಳ್ಕೊಳ್ಳೇಬೇಕು. ಬಟ್ ಅವ್ನು ಕ್ಯೂಟಾಗಿ ಆಡ್ತಾ ಇದ್ದ. ನನಗೆ ಹೇಳೋಕ್ಕೂ ಮನಸ್ಸಾಗ್ತಿರ್ಲಿಲ್ಲ ಅವನಿಗೆ. ಸೊ ಹೆಂಗೆ ಆಡ್ತಿದ್ದ ಏನು ನೋಡ್ಕೊಂಬನ್ನಿ. ತೋರಿಸಿ ಮುಖ ತೋರಿಸು, ನಿಂದ ತೋರಿಸು ತೋರಿಸು ಮುಖ. ಅದು ಏನು ಮಾಡ್ತಿದ್ದೆ? ನೀರೆಲ್ಲ ಚೆಲ್ಲಿದೆಯಾ ಇಲ್ಲಿ? ಏನು ಮಾಡ್ತಿದ್ಯಾ? ನೀರೆಲ್ಲ ಯಾಕೆ ತಂದಿದ್ಯಾ? ನೀರೆಲ್ಲ ನೋವಾಯ್ತಾ ಬಿದ್ದಿದ್ದು? ಟಿಶ್ಯೂ ತಗೊಂಡು ಇವಾಗ ನಾನು ಆಲ್ರೆಡಿ ಆ ಟಾಯ್ಸ್ ಏನು JCB ಟಾಯ್ಸ್ ಹೇಳಿದೆ, ಅದನ್ನ ತಂದು 1-2-3 ಡೇಸ್ ಆಗಿತ್ತು. ಸೊ ಇನಿಷಿಯಲಿ ತಂದಾಗ ಅವನಿಗೆ ಬರೀ ಆ್ಯಸ್ ಅ ಟಾಯ್ ನಾರ್ಮಲಿಗೆ JCB ತಂದರೆ ಹೆಂಗೆ ಆಟ ಆಡ್ತಿದ್ವಿ ಆ ಥರ ಆಟ ಆಡ್ತಿದ್ದ. ಬಟ್ ಇವಾಗ 1-2-3 ಡೇಸ್ಗೆ ಅವನು ಆ ಸ್ಕ್ರೂ ತೊಗೊಂಡು ಬಿಚ್ಚೋದೆಲ್ಲ ಅಭ್ಯಾಸ ಮಾಡ್ಕೊಂಡಿದ್ದಾನೆ. ಸೊ ಇವಾಗ ಅವನಿಗೆ ಡಿಸೆಂಬಲ್ ಮಾಡೋದ್ರ ಮೇಲೆ ಇಂಟ್ರೆಸ್ಟು. ಅಂದರೆ ಸ್ಕ್ರೂ ತೊಗೊಳೋದು ಬಿಚ್ಚೋದು ಈ ಥರ. ಅವನಿಗೆ ಒಂದಿನ ಮಲಗ್ಸೋಕ್ಕೆ ಅಂತ ಹೋದಾಗ 1 hour ಕಂಟಿನ್ಯೂಸ್ ಆಗಿ ಅದರ ಮೇಲೆ ಆಟ ಆಡಿದ್ದಾನೆ. ನನಗಂತೂ ತುಂಬ ಖುಷಿ ಆಯಿತು. ಓಕೆ, ಈ ಆಟ ಸಾಮಾನು ತೊಗೊಂಡಿದ್ದಕ್ಕೆ ಅಥವಾ ಈ ಟಾಯ್ ತಗೊಂಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸ್ತು. ಸೊ ಅಷ್ಟು 1 hour ಕಂಟಿನ್ಯೂಸ್ ಆಗಿ ಬಿಚ್ಚೋದು, ಇಲ್ಲಿ ತೊಗೊಂಡೋಗಿ ಅಲ್ಲಿ ಹಾಕೋದು ಇಲ್ಲಿ ಹಾಕೋದು ಹಿಂಗೇ ಮಾಡ್ಕೊಂಡು ಆಟ ಆಡ್ತಾ ಇದ್ದ ಅವ್ನು ಮಲ್ಸೋರ್ಗು. ಅದಾದ್ಮೇಲೆ ಹೋಗಿ ಮಲ್ಕೊಂಡ. ಸೊ ಇದು ನನಗೂ ಇಂಟ್ರೆಸ್ಟ್ ಬಂದುಬಿಟ್ಟಿದೆ ಇವಾಗ. ಇಂಟ್ರೆಸ್ಟಿಂಗ್ ಅಲ್ವಾ? ಅವ್ನು ಬಿಚ್ತಾನೆ ನಾನು ಹಾಕ್ತೀನಿ, ಅವನು ಡಿಸೆಂಬಲ್ ಮಾಡ್ತಾನೆ ನಾನು ಅಸೆಂಬಲ್ ಮಾಡ್ತೀನಿ. ಸೊ ಇವಾಗ ಸದ್ಯಕ್ಕೆ ಬಿಚ್ಚೋದ್ರ ಮೇಲೆ ಇಂಟ್ರೆಸ್ಟ್ ಬಂದಿದೆ. ಸೊ ಅದು ಹೆಂಗೆ ಎಲ್ಲದು ಡಿಸೆಂಬಲ್ ಹೆಂಗೆ ಮಾಡ್ತಾನೆ ಅಂತ ಈ ವಿಡಿಯೋದಲ್ಲಿ ಹಾಕ್ತೀನಿ, ನೋಡ್ಕೊಬನ್ನಿ. ಉಲ್ಟಾ ಉಲ್ಟಾ
ಕಾಣಿಸ್ತೈತಾ? ಇಲ್ಲೊಂದಿದೆ ನೋಡು. ಆಯ್ತಾ? ಲೈಟ್ ಬೇಕಾ? ಜೋಡಿಸ್ತೀಯ ಈಗ? ವಾಪಸ್ ಜೋಡಿಸ್ಬೇಕೀಗ. ಹಂಗೆ ಫಿಟ್ ಮಾಡಬೇಕು. ಯಾಕೆ? ಎಲ್ಲ ತೆಗ್ದೈತಲ್ಲ ಈಗ, ಮತ್ತೆ ಹಂಗೆ ವಾಪಸ್ ಟೈಟ್ ಮಾಡ್ಬೇಕು. ಹಾಕಿ ಟೈಟ್ ಮಾಡಿದ್ವಿ. ಮಾಡ್ತೀಯಾ? ಸೊ ನನ್ನ ಲೈಫಲ್ಲಿ ನನಗೆ ಇದುವರೆಗೂ ಯಾರು ಜಾಸ್ತಿ ನಂಗೆ ಫ್ಲವರ್ಸ್ ಕೊಟ್ಟಿದ್ದಾರೆ ಅಂದರೆ ಅದು ಬೇರೆ ಯಾರೂ ಅಲ್ಲ, ನನ್ನ ಮಗನೇ. ಸೊ ಎವ್ರಿ ಡೇ ಒಂದು ಪಾರ್ಕ್ ಹೋದಾಗ ಒಂದು ಫ್ಲವರ್ ತೊಗೊಂಬಂದೇ ಬರ್ತಾನೆ. ಒಂದು ಫ್ಲವರ್ ಎಲ್ಲಾದರೂ ಮರದಿಂದ ಬಿದ್ದಿರೋದು, ಇನ್ನೊಂದು ಎಲ್ಲಾದರೂ ಒಂದು ಸಿಕ್ಕಿದ್ದು. ಸೊ ಫ್ಲವರ್ ಅಂತ ನೋಡಿದಾಗ ಅವ್ನು ತಂದು ಕೊಡ್ತಾನೆ ನನಗೆ. ಐ ಥಿಂಕ್ ಇಟ್ಸ್ ವೆರಿ ಒಂಥರ ಚೆನ್ನಾಗಿರುತ್ತೆ. ಏನೋ ಒಂದು ಇಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದು ನಮ್ಮ ಮಕ್ಕಳಿಂದ ಏನಾದ್ರು ಇಸ್ಕೊಳ್ಳೋಕೆ ಒಂದು ಇನ್ನೂ ಚೆನ್ನಾಗಿರುತ್ತೆ. ಸೊ ಇಲ್ಲೂ ಅದೇ ಥರ ಫ್ಲವರ್ ತೊಗೊಂಬಂದಿದ್ದ. ಸೊ ನನಗೆ ಮತ್ತು ನನ್ನ ತಂಗಿ ಅಂದರೆ ಸುಷ್ಮಾಗೆ ಚಿಕ್ಕಿ ಅಂತ ಕರೀತಾನೆ. ಸೊ ಇಬ್ರಿಗೂ ಫ್ಲವರ್ ಕೊಡ್ತಿದ್ದಾನೆ. ಸೊ ಆ ವಿಡಿಯೋನ ಇಲ್ಲಿ ಹಾಕ್ತೀನಿ, ನೋಡ್ಕೊಂಬನ್ನಿ. ನೀಟಾಗಿ ಹಂಗೆ ಇಟ್ಕೋಬೇಕು ಅಂದಲ್ಲ. ಕೊಡು ಇವಾಗ. ಥ್ಯಾಂಕ್ ಯು, ಐ ಲವ್ ಯು ಅವಿ. ಏನಿದು? ಯಾರಿಗೆ? ಏನು ಹೇಳಬೇಕು ಫ್ಲವರ್ ಕೊಡುವಾಗ? ಮತ್ತೆ ಲವ್ ಯು. ಇದು ಒಂದು ಪಪ್ಪಿ ಕೊಡು. ಇದು ಒಂದು ತೋರಿಸ್ತೀನಿ. ಹಾಯ್ ಮಾಡು. ಹಾಯ್ ಮಾಡು. ಅಗೇನ್ ಒನ್ ಮೋರ್ ಇಂಟ್ರಾಕ್ಷನ್ ವಿಡಿಯೋ. ಪಾಪು ಜೊತೆ ಮಾತಾಡ್ತಾ ಇದ್ದೀನಿ, ಎಂಜಾಯ್ ಮಾಡ್ತಿದ್ದೀನಿ. ಸೊ ಅದರಿಂದ ನಾನು ಯಾವಾಗಲೂ ಮಧ್ಯೆ ಮಾತಾಡೋ ವೀಡಿಯೋಸ್ಗಳನ್ನ ಜಾಸ್ತಿ ಹಾಕ್ತಿರ್ತೀನಿ, ಏನು ಅಂದ್ಕೊಂಬೇಡಿ. ಬಿಕಾಸ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ನನ್ನ ಪ್ರಕಾರ. ಸೊ ನಿಮ್ಗೆ ಹೆಂಗೆ ಅನಿಸ್ತಿದೆಯೋ ಏನೋ ಗೊತ್ತಿಲ್ಲ. ಸೊ ನಿಮ್ಗೆ ಇಂಟ್ರೆಸ್ಟಿಂಗ್ ಅಲ್ಲ ಅನಿಸ್ತಿದ್ರೆ ಅಥವಾ ಈ ಪಾರ್ಟ್ ಬೋರಿಂಗ್ ಅಂತ ಅನಿಸ್ತಿದ್ರೆ ಕಮೆಂಟ್ ಮಾಡಿ, ಅದನ್ನು ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ದ ಪಾಯಿಂಟ್ ವಿಡಿಯೋ ಹಾಕೋದೇ ನಿಮ್ಗೆ ಎಂಟರ್ಟೈನ್ ಮಾಡಲಿ ಅಂತ. ಈ ಡೈಲಿ ವ್ಲಾಗ್ಸು ಬೇಸಿಕಲಿ, ಅಥವಾ ಇನ್ಫಾರ್ಮೇಷನ್ ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡೋಕ್ಕೆ, ಎಂಟರ್ಟೈನ್ ಮಾಡೋಕ್ಕೆ. ಸೊ ಅದಕ್ಕೋಸ್ಕರನೇ ಈ ಡೈಲಿ ವ್ಲಾಗ್ಸ್ ಮಾಡೋದು ನಾನು. ಸೊ ನಿಮ್ಗೆ ಅದೇ ಪಾಯಿಂಟ್ ಅದೇ ಸರ್ವ್ ಆಗ್ತಿಲ್ಲ, ಇದು ಬೋರಿಂಗ್ ಆಗ್ತಿದೆ ಮಧ್ಯದಲ್ಲಿ ಅಂತ ಅನಿಸಿದ್ರೆ, ಅದು ಯಾವ ಪಾರ್ಟ್ ಬೋರಿಂಗ್ ಆಗ್ತಿದೆ ಅಥವಾ ಇದು ಬೇಡ ಅಂತ ಅನಿಸಿದ್ರೆ ಅದನ್ನ ಕಮೆಂಟ್ ಮಾಡಿ, ಅದನ್ನ ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಥವಾ ಅದನ್ನ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಚಿನ್ನಿ ನೀ ನೋಡು, ಅಮ್ಮ ನೋಡು, ಮೊಬೈಲ್ ನೋಡ್ತೀರಿ ಗಿಂಡಿ. ಸ್ಮೈಲ್ 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 ಗಂಡಿಮ್ಮ. ಏನು ಮಾಡ್ತೈತೆ ಚಿನ್ನಿ? ಏನು ಮಾಡ್ತೈತೆ ಗಿಂಡಿ? ಏನು ಇಟ್ಕೊಂಡು ಹೇಳ್ತಿದ್ದೆ ಗಿಂಡಿ? ಆಟ ಏನು ನಿಂದು? ಯಾಕೆ ಹಿಂಗೆ ಆಡ್ತಿರೋದು ನೀನು ಡಮ್ಮಿ? ಯಾಕೆ ಹಿಂಗೆ ಆಡ್ತಿರೋದು ನೀನು ಗುಂಡಿ? ಗಿಂಡಿ ಗುಂಡು 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 ಗುಂಡಿ ಗುಂಡಿ ಚಿಕ್ಕಿ ಚಿ 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 ಚಿಕ್ಕಿ 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 ಚಿ 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 ಚಿಕ್ಕಿ ಟಿಕ್ಕಿ ಟಿಕ್ಕಿ ಟಿ ಟಿಕ್ಕಿ 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 ಟಿ ಟಿಕ್ಕಿ 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 ಟಿ ಟಿಕ್ಕಿ 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 ಟಿ. ಸೊ ಎಂಡ್ವರೆಗೂ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲವ್ ಯಾ, ಬಾಯ್.